ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಒಂದು 5 kg ಮಟನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಂಕ್ಷನ್ಸ್ಗೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಫಂಕ್ಷನ್ಸ್ಗೆಲ್ಲ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ನೋಡಿ. ಈ ಥರ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5 kg ಅಷ್ಟು ಮಟನ್ ಇದೆ. ಒಂದು ಪೂರ್ತಿಯಾಗಿ ಒಂದು ದೊಡ್ಡ ತೆಂಗಿನಕಾಯಿನ ತೊಗೊಂಡಿದ್ದೀವಿ. ನೀಟಾಗಿ ನೋಡಿ 5 kg ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಫಸ್ಟ್ ನೋಡಿ ಮಸಾಲೆಗಳು ಏನು ಬೇಕಾಗುತ್ತೆ ಅಂತ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀವಿ. ಅಂದರೆ 1 ಹಿಡಿಯಷ್ಟು ಅಂದರೆ ಒಂದು 6ರಿಂದ 7 ಗೆಡ್ಡೆಗಳು ಬರುತ್ತೆ ನೋಡಿ, ಅಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಿ. ನಂತರ 1 ಹಿಡಿಯಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀವಿ. ಏಕೆಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ನೋಡಿ, ಅದಕ್ಕೆ ತಕ್ಕನಂಗೆ ಹಾಕೋತಾ ಇದ್ದೀವಿ. ನಂತರ ಒಂದು 10 ಈರುಳ್ಳಿಯನ್ನು ಹಾಕೋಬೇಕು. ಅದರಲ್ಲಿ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತೀವಿ. ಮತ್ತು ಇನ್ನೊಂದು ಸ್ವಲ್ಪ 2 ಸರಿ ರುಬ್ಕೊಬೇಕಾಗುತ್ತೆ. ಮತ್ತು ಒಂದು 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಕಡಿಮೆ ಮಟನ್ ತೊಗೊಂಡ್ರೆ ಕಡಿಮೆ ಕ್ವಾಂಟಿಟಿನ ಹಾಕ್ಕೊಳ್ತಾ ಹೋಗಬೇಕು. ನಂತರ 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀವಿ ನೋಡಿ. ಈಗ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ 2 ಸರಿ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ನಂತರ ನೋಡಿ ಒಂದು ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಅಂದರೆ ಒಂದು 12 ಲೀಟರ್ ಕುಕ್ಕರ್ ಬರುತ್ತೆ ನೋಡಿ, ಆ ಥರ ಕುಕ್ಕರ್ನ ತೊಗೊಂಡಿದ್ದೀವಿ. ಕುಕ್ಕರಲ್ಲಿ ಇಲ್ಲಾಂದರೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ನಂತರ ಅದನ್ನು ಪಾತ್ರೆಗೂ ಸಹ ಮಾಡ್ಕೊಳ್ಬೋದು. ಇದು ಕುಕ್ಕರಲ್ಲೇ ಆಗುತ್ತೆ, ದೊಡ್ಡ ಕುಕ್ಕರ್ ಆಗಿರೋದ್ರಿಂದ. ನಂತರ ಕುಕ್ಕರ್ಗೆ ಚೆನ್ನಾಗಿ ಕಾಯ್ದ ಮೇಲೆ ಒಂದು ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ನಂತರ ಮಟನನ್ನು ಅದಕ್ಕೆ ನೀಟಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀವಿ. ಈಗ ಅದು ನೀರು ಬಿಡಬೇಕು, ನಾವೇನು ಮಟನ್ ಹಾಕಿದ್ದೀವಿ ಅದು. ಅಲ್ಲಿ ತನಕ ನಾವು ಇನ್ನೊಂದು ಮಸಾಲವನ್ನು ರುಬ್ಕೊಳ್ಬೋದು. ಈಗ ನೋಡಿ ಮಿಕ್ಸಿ ಜಾರ್ಗೆ ಒಂದು ಪೂರ್ತಿ ತೆಂಗಿನಕಾಯಿ, ಒಂದು ಅರ್ಧ ಹಿಡಿಯಷ್ಟು ಚಕ್ಕೆ, ಒಂದು 15 ಲವಂಗ ಮತ್ತು 1 ಹಿಡಿಯಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಇನ್ನೊಂದು ಪಾತ್ರೆಗೆ ಒಂದು ಚಿಕ್ಕ ಬೌಲಷ್ಟು ಅಚ್ಚ ಖಾರದ ಪುಡಿ, ಒಂದು ಚಿಕ್ಕ ಬೌಲಷ್ಟು ಸಾಂಬಾರು ಪೌಡರು ಅಷ್ಟೇ, ಎರಡನ್ನೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀರು ಸೇರಿಸ್ಬಿಟ್ಟು ಇಟ್ಕೊಂಡಿದ್ದೀವಿ. ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡರ್ ಅಷ್ಟೇ. ಈಗ ನೋಡಿ ಮಟನ್ ನೀರು ಬಿಡುತ್ತೆ ಈಗ. ಅಂದರೆ ಮಟನ್ ಏನು ನಾವು ಎಣ್ಣೆಗೆ ಹಾಕಿದ್ದೀವಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೀರು ಬಿಡೋದಕ್ಕೂ ಸಹ ಟೈಮ್ ತಗೋತಾ ಇದೆ. ಅದು ಕಮ್ಮಿ ಇದ್ದರೆ ಬೇಗ ನೀರು ಬಿಟ್ಬಿಡುತ್ತೆ. ಈಗ ನೋಡಿ ಇದು ಒಂದು 5 ನಿಮಿಷ ಆಗಿದೆ. ಇನ್ನೂ ಒಂದು ನಿಮಿಷ, ಒಂದು 2 ನಿಮಿಷ ಹಾಗೆ ಬಿಡಬೇಕು, ಏಕೆಂದರೆ ಚೆನ್ನಾಗಿ ನೀರು ಬಿಡಬೇಕು. ಆ ಟೈಮಲ್ಲಿ ನಾವು ಬೇರೆ ಏನೇನು ಬೇಕು ರೆಡಿ ಮಾಡ್ಕೊಳ್ಬೋದು. ನಾವು ಇದಕ್ಕೆ ಒಂದು 5 ಟೊಮೊಟೊವನ್ನು ತೊಗೊಂಡಿದ್ದೀವಿ. ಅಂದರೆ 4 ತೊಗೊಂಡಿದ್ವು ಸಾಲಲ್ಲ ಅಂತ ಒಂದು 5ರಿಂದ 6 ಟೊಮೊಟೊವನ್ನು ಹಾಕೋಬೇಕಾಗುತ್ತೆ ನೋಡಿ. ಈಗ ಚೆನ್ನಾಗಿ ನೀರು ಬಿಟ್ಟಿದೆ. ಈ ರೀತಿ ನೀರು ಬಿಟ್ಟು ಅದೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ. ಈ ರೀತಿಯಾಗಿ ನೀರು ಬಿಟ್ಟ ಮೇಲೂ ಸಹ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಏನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನವನ್ನು ಹಾಕೊಂಡು ರುಬ್ಕೊಂಡಿದ್ವು ನೋಡಿ, ಆ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಆ ಮಸಾಲವನ್ನು ಸೇರಿಸಿದ ಮೇಲೂ ಅಷ್ಟೇ ನೀಟಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಅಂದರೆ ಚೆನ್ನಾಗಿ ಕುದಿ ಬರಬೇಕು ಅದು. ಒಂದು 5 ನಿಮಿಷ ಅಲ್ಲಿ ತನಕ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ನೋಡಿ ಮುಚ್ಚಿಬಿಟ್ಟು ಅದನ್ನು ಕುದಿಸ್ಕೊಳ್ತೀವಿ. ಈಗ ಅದೇ ಟೈಮಿಗೆ ನಾನು ಏನು ಮಿಕ್ಸಿ ಜಾರ್ಗೆ ಹಾಕಿದ್ದೆ ನೋಡಿ, ಒಂದು ಪೂರ್ತಿಯಾಗಿ ತೆಂಗಿನಕಾಯಿ, ಚಕ್ಕೆ, ಲವಂಗ, ಹುರ್ಗಡ್ಲೆ ಅದನ್ನು ಸಹ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು 5 ಟೊಮೊಟೊವನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವು ಅಲ್ವಾ, ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡರು, ಅದು ನೀರು ಸೇರಿಸ್ಬಿಟ್ಟು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಅದನ್ನು ಸೇರಿಸಿದ ಮೇಲೂ ಅಷ್ಟೇ ಅದು ಚೆನ್ನಾಗಿ ಕುದಿಬೇಕು ನೋಡಿ. ಈಗ ಒಂದು 5 ನಿಮಿಷ ಕುದಿ ಬರಬೇಕು. ಈಗ ಮುಚ್ಚಿಬಿಟ್ಟು ಅದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ. ಈಗ ಕುದಿ ಬರಲಿಕ್ಕೆ ಶುರು ಆಗ್ತಿದೆ ನೋಡಿ. ಈಗ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತೀನಿ ಈಗ. ಮತ್ತು ರುಬ್ಬಿರುವಂತಹ ಟೊಮೊಟೊ, ಒಂದು 5 ಟೊಮೊಟೊವನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಉಪ್ಪನ್ನು ಬೇಕಿದ್ರೆ ಸೇರಿಸ್ಕೊಬೋದು, ಅದರಿಂದ ಈಗ ಒಂದು 3 ಸ್ಪೂನಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ. ಈಗ ನೋಡಿ ಈರುಳ್ಳಿ ಮಸಾಲವನ್ನು ಹಾಕ್ಕೊಂಡಿದ್ದೀವಿ, ನಂತರ ಟೊಮೊಟೊವನ್ನು ಸಹ ಹಾಕ್ಕೊಂಡಿದ್ದೀವಿ, ಮತ್ತು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಈಗ ಅದನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೀವಿ ನೋಡಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಈಗ ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ನಾವು ಏನು ತೆಂಗಿನಕಾಯಿ ರುಬ್ಕೊಂಡಿದ್ವು ನೋಡಿ, ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು ಹುರ್ಗಡ್ಲೆ ಅದನ್ನು ಸೇರಿಸ್ಕೊತಾ ಇದ್ದೀವಿ ನೋಡಿ. ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು, ಕುಕ್ಕರ್ ಸಹ ತುಂಬಿಟ್ಟಿತ್ತು. ಅಂದರೆ ಈ ಥರ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಕುಕ್ಕರ್ ಇದ್ದರೆ ಮಾಡ್ಕೊಬೇಕು. ಇಲ್ಲಾಂದರೆ ಮಟನ್ ಈಗ ನೋಡಿ ಅದೇನು ನಾವು ತೆಂಗಿನಕಾಯಿ ಹಾಕೋಕ್ಕಿಂತ ಮುಂಚೆ ಏನಿತ್ತು ಅದನ್ನು ಬೇಕಾದ್ರೆ ಕೂಗಿಸ್ಕೊಂಡು ನಂತರ ಒಂದು ಪಾತ್ರೆಯಲ್ಲೂ ಸಹ ಮಾಡ್ಕೊಳ್ಬೋದು
ನೋಡಿ ಈ ರೀತಿಯಾಗಿ ಈ ಹದದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ತುಂಬ ಚೆನ್ನಾಗಾಗಿತ್ತು. ಫಂಕ್ಷನ್ಸ್‌ಗೆ ಈ ರೀತಿ ಮಸಾಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ತೆಂಗಿನಕಾಯಿ ಮಸಾಲವನ್ನು ಹಾಕಿದ್ಮೇಲೂ ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊಬೋದು. ಇದು ಇನ್ನೊಂದು ಸ್ವಲ್ಪ ನೀರು ತಗೊಳ್ಳುತ್ತೆ. ಆದರೆ ನಾವು ಕುಕ್ಕರ್ ತುಂಬಿತ್ತು ಅಂತ ಒಂದು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಬೇಕಿದ್ರೆ ಸೇರಿಸ್ಕೊಬೋದು ಅಂತ. ಈಗ ನೋಡಿ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ದೊಡ್ಡ ಕುಕ್ಕರ್ ಆಗಿರೋದ್ರಿಂದ ಮತ್ತು ಸ್ವಲ್ಪ ಎಳೆದಿತ್ತು ಮಟನ್, ಅದರಿಂದ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಬಲ್ತಿದ್ರೆ ಮಟನ್ 2 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಾಗಿತ್ತು. ತುಂಬ ಟೇಸ್ಟಿಯಾಗುತ್ತೆ. ಇಡ್ಲಿ ಇಲ್ಲಾಂದರೆ ಮುದ್ದೆ ಇಲ್ಲಾಂದರೆ ಅನ್ನ ಯಾವುದಕ್ಕಾದರೂ ಸಹ ತುಂಬ ಚೆನ್ನಾಗಾಗುತ್ತೆ. ಚಪಾತಿಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಈಗ ಫಂಕ್ಷನ್ಸ್ಗೆಲ್ಲ ಮಾಡ್ಕೊಳ್ತೀವಿ ನೋಡಿ ಇಡ್ಲಿ ಎಲ್ಲ, ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾವುದೇ ಒಂದು ಫಂಕ್ಷನ್ಸಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸಂಡೇ ಟೈಮಲ್ಲಂತೂ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.